ಕಲಬುರಗಿ ನಗರದಲ್ಲಿ ಆಟೋ ಎಲ್ಪಿಜಿ ಸಮರ್ಪಕವಾಗಿ ಸಿಗದ ಹಿನ್ನೆಲೆ ಕಲಬುರಗಿಯಲ್ಲಿ ಸಿಡಿದಿದ್ದ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆ ಮಾಡಿದರು. ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ನಗರದಲ್ಲಿ ಆಟೋ ಎಲ್ಪಿಜಿ ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನು ಕೆಲವು ಬಂಕ್ನಲ್ಲಿ ಮನಬಂದಂತೆ ದರ ನಿಗದಿ ಮಾಡಿದ್ದಾರೆ. ನಗರದಲ್ಲಿ ಒಟ್ಟು 14 ಎಲ್ಪಿಜಿ ಬಂಕ್ಗಳಿವೆ. ಎಲ್ಲ ಬಂಕ್ಗಳು ಸಹ ಬಂದ್ ಆಗಿವೆ. ನಗರದಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹದಗೆಟ್ಟಿದೆ. ಕೂಡಲೇ ಸಮರ್ಪಕವಾಗಿ ಆಟೋ ಎಲ್ಪಿಜಿ ಒದಗಿಸುವಂತೆ ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಿಲಿಂಡರ್ ಬೇಕು, ಗ್ಯಾಸ್ ಬೇಕಂತ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಎಲ್ಲ ಆಟೋ ಚಾಲಕರ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಏನಪ್ಪ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಟೋಟಲಿಯಾಗಿ LPG ಪಂಪಿನ ಕಾರ್ಯಾಚರಣೆ ಸ್ಥಗಿತಗೊಂಡವ. ಅದರಲ್ಲಿಂದ ಆಟೋ ಚಾಲಕರು ಭಾಳ ಪರೇಶಾನ್ರ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ 14 ಪಂಪ್ ಇದ್ದು ಎಲ್ಲ ಕೂಡ ಅವು ಏನೋ ಬಂದ್ ಆಗಿಬಿಟ್ಟು. ಅದಕ್ಕೆ ಆಟೋ ಚಾಲಕರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿ ಪೆಟ್ರೋಲ್ ಪಂಪ್ ಒಳಗೆ ಒಂದೊಂದು ದರ ಹೆಚ್ಚಿಗದ. ಒಂದು ಪಂಪ್ ಒಳಗೆ 80, ಒಂದು ಪಂಪ್ ಒಳಗೆ 85, ಒಂದು ಪಂಪ್ ಒಳಗೆ 90. ಈ ನಾವು ನಿನ್ನೆ ಮಾತಾಡಿದಾಗ ಅವರೆಲ್ಲ ಏನು ಹೇಳಿದ್ರು, ಎಲ್ಲರ ಬಳಿ ಅಂದರೆ ಯಾರೇ ಬಳಿ LPG ಸ್ಟಾಕ್ ಇಲ್ಲ, ಎಲ್ಲ ಖತಮ್ ಆಗ್ಯದ. ಇನ್ ಕೇಸ್ ನಿಮಗೆ ಮುಂದೆ ಬೇಕಾಯ್ತಂದ್ರೆ 130 145 ರೂಪಾಯಿ ರೇಟ್ ಆತ ಅಂತ ಹೇಳ್ತಾರೆ. ಅದಕ್ಕೆ ಇದು ಯುದ್ಧ ಸನ್ನಿವೇಶಕ್ಕೆ ಮೊದಲು ಏಟ್ ಐತಪ್ಪ ಅಂತಂದ್ರೆ ಕೇವಲ 50-55 ರೂಪಾಯಿ ಇದ್ದಂಥ ಗ್ಯಾಸ್ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ 130 145 ಅಂತಂದ್ರೆ ಇದು 3 ಪಟ್ಟು ಹೆಚ್ಚಾದಂಗೆ. ಅದಕ್ಕೆ ನಾವು ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಯಾವುದಪ್ಪ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಗಿರ್ಬೋದು ಮತ್ತು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಆಗಿರ್ಬೋದು, ಇವರಿಗೆಲ್ಲ ಒಂದು ಮನವಿ ಮಾಡಿದಾಗ ಅವ್ರು ಏನಂತಾರೆ, ಇವೆಲ್ಲ ಖಾಸಗಿ ಪಂಪು ನಮ್ಮ ಅಂಡರ್ನಾಗ ಬರ್ಲತ್ತ ಹೇಳ್ತಾರೆ. ಅದಕ್ಕೆ ನಾ ಇವತ್ತು ಅವ್ರಿಗೆ ಒಂದು ಕ್ವಶನ್ ಮಾಡ್ತೀನಿ ಮಾಧ್ಯಮ ಮುಖಾಂತರ. ಏನಪ್ಪ ಅಂತಂದ್ರೆ ಅವು ಖಾಸಗಿ ಇದ್ದವ್ರು ನಾವ್ಯಾರು ಇದ್ದೇವೆ, ನಾವು ಭೀ ಖಾಸಗಿನೇ, ನಾವು ಭೀ ನಾಳೆಗಿಂದ 10 ಇದ್ದ ಜಾಗ 50 ಅವ್ರು ಸುಮ್ಮ ಕೊಡ್ತಾರೇನು, RTO ಬರ್ತೀನಂತ ಅವ್ರ ಅಧಿಕಾರಿಗಳು ಹೇಳ್ತಾರೆ. ಅದಕ್ಕೆ ಅಂದರೇನು, ಯಾರು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೇನದ ಇದು ಸರ್ಕಾರ ಅಧಿಕಾರಿಗಳು ಬೆಂಬಲ ಕೊಟ್ಟಂತದ. ಬಡವರ ಪರ ಯಾರೇ ಅಧಿಕಾರಿ ಇಲ್ಲ. ಅದಕ್ಕೆ ನಾ ಇವತ್ತಿನ ದಿವಸ ಈ ಆಟೋ ಚಾಲಕರು ಮತ್ತು ಎಲ್ಲರ ಯೂನಿಯನ್ ಪರವಾಗಿ ಆ ಅಧಿಕಾರಿಗೆ ಏನು ಹೇಳ ಬಯಸ್ತೇನಪ್ಪ ಅಂತಂದ್ರೆ, ಅಧಿಕಾರಿಗಳು ಪಬ್ಲಿಕ್ ಸೇವೆಗೋಸ್ಕರ ಅವ್ರಿಗೆ ದುಡ್ಡು ಕೊಡೋದು ನಾವು. ನಮ್ಲಿಂತ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತದೆ, ಮತ್ತು FC ಮಾಡ್ಲಿಕ್ಕೆ ರೊಕ್ಕ ಕಟ್ತೇವೆ, ಇನ್ಶೂರೆನ್ಸ್ ಕಟ್ತೇವೆ, ಎಲ್ಲ ಕಟ್ಟು ಇವ್ರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಪಂಪ್ ಮಾಲೀಕರು ಅವ್ರಿಗೆ ಸಪೋರ್ಟ್ ಮಾಡ್ಲತ್ತಾರೆ ಇವತ್ತಿನ ದಿವಸ. ಅದಕ್ಕೆ ಇವತ್ತಿನ ದಿವಸ ನಾ ಏನು ಹೇಳ್ತೇನಪ್ಪ ಅಂತಂದ್ರೆ, ಕೂಡಲೇ ಏನು ಗೋ ಗ್ಯಾಸ್ ಸೇಲ್ಸ್ ಮ್ಯಾನೇಜರ್ ಬರೋಂಥ ಗ್ಯಾಸ್ ಏನು ತಡೆ ಹಿಡ್ದಾನ ಅದಕ್ಕೊಂದು ಸಮಿತಿ ರಚನೆ ಮಾಡಿ ಇನ್ಕ್ವೈರಿ ಮಾಡಬೇಕು. ಮತ್ತು ಏನೀಗ ದರ ಏನದ ಅದು ಕೂಡಲೇ ಪರಿಶೀಲನೆ ಮಾಡಿ ನಮಗೆ ಮೊದಲಿನ ದರ ಏನಿದೆ ಅದು ಸಿಗಂತ ಆಗಬೇಕು. ಮತ್ತು ಎಲ್ಲ ಪಂಪ್ ಏನು 14 ಪಂಪ್ ಎಲ್ಲ ಕಾರ್ಯಾಚರಣೆ ಮಾಡುವಂತೆ ಮಾಡ್ಬೇಕಂತ ನಮ್ಮ ಮನವಿ ಅದ.